ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಅಜ್ಜಿ ಮನೆಗೆ ಹೋದ್ಮೇಲೆ ಯಾವುದೇ ರೀತಿಯಾದ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ಸ್ವಲ್ಪ ಗ್ಯಾಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಆ್ಯಂಡ್ ಅದಕ್ಕೆ ಎಡಿಟ್ ಮಾಡಿಕೊಂಡು ಕೂತಿದ್ದೆ ಆರಾಮಾಗಿ. ಆ್ಯಂಡ್ ಅಲ್ಲಿಂದ ನಾನು ಮಮ್ಮಿ ಮನೆಗೆ ಬಂದೆ. ಇವತ್ತು ಬಂದೆ. ಸೊ ಇವತ್ತು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು. ಗ್ರೋತ್ ಸ್ಕ್ಯಾನ್ ಇದೆ 9th ಮಂತ್ದು. ಸೊ ಫಸ್ಟ್ ಸ್ಕ್ಯಾನಿಂಗ್ 9th ಮಂತ್ಗೆ ಬಿದ್ದ ಮೇಲೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಬೀರೇಶ್ ಕೂಡ ಬಂದಿದ್ದಾರೆ. ಆ್ಯಂಡ್ ನಾನು ವಿನೋತಾ ಬೀರೇಶ್ 3 ಜನನೂ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಹೋಗಿ ಏನಾಗುತ್ತೆ ಏನು ಸ್ಕ್ಯಾನಿಂಗು ಅಂತೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ನಾನು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ಬ್ಯಾಕ್ ಕ್ಯಾಮಿಂದ. ಸೊ ಇದು ತುಂಬ ಕಂಫರ್ಟಬಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಯಾರಿಗಾದ್ರೂ ಬೇಕಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದರದ್ದು ವಿಡಿಯೋ ಕೂಡ ಮಾಡಿದ್ದೀನಿ, ಅಂದರೆ ಅನ್ಬಾಕ್ಸ್ ಮಾಡಿರೋಂಥ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದನ್ನು ಚೆಕ್ಔಟ್ ಮಾಡಿ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಹೋಗಬೇಕು ಅಲ್ಲಿಗೆ. 2:30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಆಗಲೇ 2 ಗಂಟೆ ಆಯಿತು. ಇನ್ನೇನು ಹೊರಡ್ತೀವಿ. ಸೊ ಬನ್ನಿ ಹೋಗೋಣ. 1:30ಗಲ್ವಾ ನೋಡಿಲಿ. ಶಾರ್ಟ್ಸ್ ಹಾಕಿದ್ರು. ವಾಟ್ ಈಸ್ ದಿಸ್? ಹೂ ಇಸ್ ನಾನ್ಸೆನ್ಸ್? You are nonsense. You are nonsense wife. Hi nonsense wife. Waiting for the cab. Hello ಬರ್ರಿ ತಗೊಂಡು ಹೋಗ್ತೀನಿ. ಇನ್ನ 5 minutes 4 minutes ತೋರಿಸ್ತಿದ್ರು. So I'll show you my assistant. No. ಬಿಡು. ಇವಳೇ ನನ್ನ ಅಸಿಸ್ಟೆಂಟ್. Thank you so much guys. My sister is gonna pay this. Pay in the name of makeup. She gonna pay me through. ಏನು ಮಾತಾಡ್ತಾಳೋ ಇವಳಿಗೆ ಅರ್ಥ ಆಗಬೇಕು. ಸೊ ಹಾಸ್ಪಿಟಲ್ ರೀಚ್ ಆದ್ವಿ. ಏನು ನಮ್ಮ ಮನೆಯಿಂದ ಒಂದು 20 minutes 25 minutes ಅಷ್ಟೇ ಆಗುತ್ತೆ. ಹಾಸ್ಪಿಟಲ್ ರೀಚ್ ಆಗಿ ಕನ್ಸಲ್ಟೇಷನ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಹೊರಟ್ವಿ. ಅಲ್ಲೇನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಸ್ಪಿಟಲಲ್ಲಿ, ಬಿಕಾಸ್ ಬೇಡ ಅಂತ ಅನ್ನಿಸ್ತು. ತುಂಬ ಜನ ಇದ್ದರು ಅದಕ್ಕೇ. ಅದಾದಮೇಲೆ ನಾವು ಬಂದಿದ್ದು ತುಂಬ ಫೇಮಸ್ ಆಗಿರುವಂತಹ ಹೋಟೆಲ್ ಸಾಗರಿಗೆ. ಯಾಕೆ ಅಂತಂದರೆ ಇವಾಗ ಮ್ಯಾಂಗೋ ಸೀಸನ್, ಅದರಲ್ಲೂ ನನಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ. ಸರಿ, ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲಿ ಫೇಮಸ್ ಅಲ್ವಾ, ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದಿದ್ದಂಥದ್ದು. ಆ್ಯಂಡ್ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಆಮೇಲೆ ಇನ್ನೂ ಜನ ಜಾಸ್ತಿ ಆಗ್ತಾರೆ ಅಂತ ಅನಿಸುತ್ತೆ. ಸೊ ನಾವು ಕೂಡ ಟೋಕನ್ ಎಲ್ಲ ತೊಗೊಂಡು ಅದಾದಮೇಲೆ ಮ್ಯಾಂಗೋ ಮಿಲ್ಕ್ ಶೇಕ್ನ ತೊಗೊಂಡ್ವಿ. ಇಲ್ಲಿ 2 ಥರ ಇದೆ ಮ್ಯಾಂಗೋ ಮಿಲ್ಕ್ ಶೇಕು, ಒಂದು ಫುಲ್ ಮತ್ತು ಇನ್ನೊಂದು ಹಾಫ್. ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ನಾವು ಫುಲ್ಲೇ ತೊಗೊಂಡ್ಬಿಟ್ವಿ. ಅದು ಬಂದು 160 per ಗ್ಲಾಸ್ ಅಂತ ಅನಿಸುತ್ತೆ. ಸೊ 3 ಜನಕ್ಕೆ ನಾವು ತೊಗೊಂಡಿದ್ದಂಥದ್ದು. ಬಟ್ ತುಂಬ ಹೆವಿ ಅಂತ ಅನ್ನಿಸ್ತು. ಆದರೂ ಪರವಾಗಿಲ್ಲ ತಿಂದ್ವಿ. ಬಟ್ ಏನಪ್ಪ ಅಂತಂದರೆ ನಾಟ್ ವರ್ತ್ ದ ಪ್ರೈಸ್ ಅಂತ ಅನ್ನಿಸ್ತು. ಬಿಕಾಸ್ ಈ ಮಿಲ್ಕ್ ಶೇಕ್ ಎಲ್ಲ ಕಡೆನೂ ಸಿಗುತ್ತೆ. ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿರ್ತಾರೆ ಅಂತಂದರೆ ಇದು ಏನದು ಮ್ಯಾಂಗೋ ಪಲ್ಪ್ ಏನಿರುತ್ತಲ್ಲ ಅದನ್ನು ಪೀಸಸ್ ಆಗಿ ಕಟ್ ಮಾಡಿ ಅದರೊಳಗೆ ಹಾಕಿ ಜೊತೆಗೆ ಇದು ಫ್ರೆಶ್ ಕ್ರೀಮ್ ಏನೋ ಹಾಕಿರ್ತಾರೆ ಅಷ್ಟೇನೆ. ಅದು ಬಿಟ್ಟರೆ ಎಲ್ಲ ಸೇಮ್ ಮ್ಯಾಂಗೋ ಮಿಲ್ಕ್ ಶೇಕು ಬೇರೆ ಕಡೆ ಹೆಂಗೆ ಸಿಗುತ್ತೋ ಅದೇ ಥರನೇ. ಬಟ್ ಅದಕ್ಕೆ 160 rupees ತುಂಬಾ ಪ್ರೈಸ್ ಅಂತ ಅನ್ನಿಸ್ತು. ಅದಾದಮೇಲೆ ಇನ್ನೊಂದು ಏನಾಯ್ತು ಅಂತಂದರೆ ಬೀರೇಶ್ ತಿಂತಾಯಿದ್ರು. ಒಂದು 4-5 ಸ್ಪೂನ್ ತಿಂದರು. ಜೊತೆಗೆ ಅದರಲ್ಲಿ ಕೂದಲು ಬೇರೆ ಸಿಕ್ಬಿಡ್ತು. ನಮಗೆಲ್ಲ ಒಂಥರ ಅನ್ನಿಸ್ಬಿಡ್ತು, ಏನಪ್ಪ ಇದು ಅಂತ ಅಂದ್ಬಿಟ್ಟು. ಆಮೇಲೆ ನಾವು ನೋಡ್ಕೊಂಡು ತಿಂತಿದ್ವಿ. ಅದು ವಾಪಸ್ ಕೊಟ್ಬಿಟ್ಟು ಬೇರೆ ಈಸ್ಕೊಂಡ್ರು. ನಾವು ಅದೊಂದು ದೊಡ್ಡ ಇಶ್ಯೂ ಮಾಡ್ಬೋದಿತ್ತು. ಬಟ್ ಬಿಡು ಬೇಡ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ವಿ. ಅದು ಕುಡ್ದಾದ್ಮೇಲೆ ಸರಿ ಪಾವ್ ಬಜ್ಜಿ ಅದೇನದು ವಡಾಪಾವ್ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಿಕಾಸ್ ತುಂಬ ಸ್ವೀಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಸರಿಯಾಗಿ ಜಾಸ್ತಿ ಕುಡಿಯೋಕ್ಕೂ ಆಗಲಿಲ್ಲ, ಬಿಕಾಸ್ ತುಂಬ ಹೆವಿ ಇತ್ತು. ನಾವು ಪಕ್ಕದಲ್ಲಿ ನೋಡಿದ್ರೆ ಎಲ್ಲರೂ ಚಿಕ್ಕ ಗ್ಲಾಸ್ ಇಟ್ಕೊಂಡಿದ್ರು. ಸರಿ ಹಾಫು ಸಿಗುತ್ತೇನೋ ಗೊತ್ತಿರಲಿಲ್ಲ ನಮಗೆ. ಬಟ್ ಫುಲ್ಲೇ ತೊಗೊಂಡ್ವಿ. ಅದಾದಮೇಲೆ ವಡಾಪಾವ್ ತೊಗೊಂಡ್ವಿ. ವಡಾಪಾವಲ್ಲೂ ಕೂಡ ಏನು ಅಷ್ಟೊಂದೇನು ಚೆನ್ನಾಗಿತ್ತು ಅಂತೆಲ್ಲ ಏನಿರಲಿಲ್ಲ. ಓಕೆ ಆಗಿತ್ತು. ಇನ್ನು ಬೇರೆ ಕಡೆನೇ ಇನ್ನೂ ಎಷ್ಟೋ ಚೆನ್ನಾಗಿರೋದು ಸಿಕ್ತಿತ್ತು ಅಂತ ನನಗನ್ನಿಸ್ತು. ಸೊ ಏನು ಅಷ್ಟೊಂದೇನು ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ. ಸುಮ್ಮನೆ ಹೈಪ್ಡ್ ಪ್ಲೇಸ್ ಅಷ್ಟೇನೆ. ಆ್ಯಂಡ್ ಹೈಜೀನಲ್ಲೂ ಕೂಡ ತುಂಬ ವರ್ಸ್ಟಾಗಿತ್ತು. ಹೈಜೀನ್ ಅಂತೂ ಇರಲಿಲ್ಲ ಹೇಳಬೇಕಂದ್ರೆ.
ಸೊ ನೋಡಿ ಯಾರಾದರೂ ಹೋಗೋರಿದ್ದರೆ ಒಂದು ಸತಿ ಹೋಗಿ ವಿಸಿಟ್ ಮಾಡ್ಬೋದು ಅಷ್ಟೇನೆ. ಪದೇ ಪದೇ ಹೋಗೋ ಥರ ಎಲ್ಲ ಏನೂ ಇಲ್ಲ ಅಲ್ಲಿ. ಜೊತೆಗೆ ಏನೋ ನಮಗಷ್ಟು ಲೈಕ್ ಆಗಲಿಲ್ಲ. ಅದಾದಮೇಲೆ ಮನೆಗೆ ಹೋದ್ಮೇಲೆ ಇದ್ರ ಬಗ್ಗೆ ಬೀರೇಶ್ ಮತ್ತು ವಿನೋತ ಇಬ್ಬರು ರಿವ್ಯೂ ಕೊಡ್ತಾರೆ, ನೋಡ್ಬೋದು ನೀವೇನೆ. ಎಲ್ಲಿ ಇಟ್ಕೊಂಡಪ್ಪ We all are so confused. ಸೊ ಗೈಸ್, ಹೆಂಗಿತ್ತು ಸಾಗರ್ ಹೋಟೆಲ್ ರಿವ್ಯೂ ಕೊಡಿ ಸ್ವಲ್ಪ. ಹೇಳ್ಡೋಡ್. ನನಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಅಲ್ಲಿ ಜೋರಾಗಿ ಮಾತಾಡ್ಬೇಕು ನಂದ್ರೆ ಕೇಳಿಸಲ್ಲ. ಅಲ್ಲಿ ತಗೊಂಡೋಗಿ ತೋರ್ಸಿದ್ಗೆ ವಾಪಸ್ ಬೇರೆ ಕೊಟ್ರು. ತೋರಿಸ್ದೇ ಇದ್ದಿದ್ರೆ ಅಲ್ಲೇ ಬಿಸಾಕ್ಬಿಟ್ಟು ತಿನ್ಬೇಕಿತ್ತು. ಛೀ. ಆಮೇಲೆ ವಡಾಪಾವಲ್ಲಿ ಹುಳ ಬಿದ್ದಿತ್ತು. ವಡಾಪಾವಲ್ ಅಲ್ಲ, ಸ್ವೀಟ್ ಅಲ್ಲಿ. ವಡಾಪಾವಲ್ಲಿ ಸ್ವೀಟ್ ಹಾಕಿದ್ರಲ್ಲ ಅದ್ರಲ್ಲಲ್ವಾ? ವಡಾಪಾವಲ್ಲಿ ಇದ್ದಿದ್ದು. ಅದೇನ್ ಗಟ್ಟಿ ಒಳ್ಳೆ ರಬ್ಬರ್ ಇದ್ದಾಗಿತ್ತು, ತಿನ್ನಕ್ಕಾಗತ್ತೆ. ನಿಜವಾಗ್ಲೂ ಡಿಸಪಾಯಿಂಟ್ ಆಗಿದೆ. ಸುಮ್ಮನೆ ಹೈಪ್ಡ್ ಅಲ್ಲ, ಅಂಡ್ ಪ್ರೈಸಿ ಕೂಡ ತುಂಬಾ ಪ್ರೈಸ್. ಕ್ಲೆನ್ಲಿನೆಸ್ ಮತ್ತೆ ಏನೋ ಗಾಡ್ಲಿನೆಸ್ ಅಂತೆ. ಕ್ಲೆನ್ಲಿನೆಸ್ ಇಸ್ ಗಾಡ್ಲಿನೆಸ್, ಬಟ್ ವರ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಪ್ರೈಸಿ. ಆ ಒಂದು ಮಿಲ್ಕ್ ಶೇಕ್ಗೆನೆ 160 ರುಪೀಸು. ಆ 160 ರುಪೀಸಲ್ಲಿ 1 kg ಮಾವಿನ ಹಣ್ಣು ಬಂದಿರೋದಲ್ವಾ? ಇಡೀ ಮನೆಯವ್ರು ಕುಡಿಬೋದಿತ್ತು. ಒಬ್ರು 160. ಒಂದು ಲೋಟ 160. ಆ್ಯಂಡ್ ಏನು ಮಾಮೂಲಿ ಮಿಲ್ಕ್ ಶೇಕ್ ಥರನೇ ಇತ್ತು. ಮೇಲ್ಗಡೆ ಫ್ರೆಶ್ ಮ್ಯಾಂಗೋ ಸ್ಲೈಸಸ್ಸು ಮತ್ತು ಫ್ರೆಶ್ ಕ್ರೀಮ್ ಹಾಕಿದ್ರು ಅಷ್ಟೇನೆ. ಏನೋ ನನಗೆ ಅಷ್ಟು ವರ್ತಿಲ್ಲ ಅದು ಅಂತ ಅನ್ನಿಸ್ತು. ಆ್ಯಂಡ್ ಇದು ಚಾಟ್ಸ್ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು ಹೇಳ್ಬೇಕಂದ್ರೆ. ಅಲ್ಲ, ವಡಾಪಾವ್ ಎಲ್ಲ ಕಡೆ ಅಷ್ಟೇ. ಬಟ್ ಮಸಾಲೆ ಪುರಿನೇ 80 ರುಪೀಸ್ ಆ ಥರ ಎಲ್ಲ ರೇಂಜಲ್ಲಿತ್ತು. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ರೆಕಮೆಂಡಬಲ್. ಒಂದ್ಸತಿ ಹೋಗಿ ಟ್ರೈ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಕೂಡ ಒಂದ್ಸತಿ ಹೋಗಿ ಟ್ರೈ ಮಾಡೋಣ ಅಂತಲೇ ಮಾಡಿದ್ದು. ಬಟ್ ನೋ ರಿಗ್ರೆಟ್ಸ್. ಬಟ್ ಮತ್ತೆ ಹೋಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇನೆ. ಸೊ ಯಾ. ಆ್ಯಂಡ್ ಇನ್ನೊಂದು ಏನಂದರೆ, ಅದೇ ಹೇಳೋದನ್ನೆಲ್ಲ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅಂತ ಅಂದ್ಬಿಟ್ಟು. ಸೊ ಡಾಕ್ಟ್ರ್ ಹೇಳಿದ್ರು ಎಲ್ಲನೂ ನಾರ್ಮಲ್ ಆಗಿದೆ. ಆ್ಯಕ್ಚುಲಿ ಗ್ರೋತ್ ಸ್ಕ್ಯಾನ್ ಇದ್ದಿದ್ದು. ಸೊ ಎಲ್ಲನೂ ನಾರ್ಮಲ್ ಆಗಿದೆ. ಆ್ಯಂಡ್ 38 ವೀಕ್ಸ್ಗೆ ಬರೋಕ್ಕೆ ಹೇಳಿದ್ದಾರೆ. ಅಂದರೆ ಇನ್ನು 2 ವೀಕ್ಸ್ ಬಿಟ್ಟು ಮತ್ತೆ ಹೋಗಬೇಕು. ಅದಾದಮೇಲೆ ವೀಕ್ಲಿ ಹೋಗಬೇಕು. ಸೊ ಆವಾಗ ಗೊತ್ತಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಆಮೇಲಿಂದ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಒಂದು ಮೆಟರ್ನಿಟಿ ನೈಟಿ ಬುಕ್ ಮಾಡಿದ್ದೆ, ಅಂದರೆ ಮ್ಯಾಕ್ಸಿ ಥರದ್ದು. ಜಿಪ್ಲೆಸ್ ಬಂದಿದೆಯಲ್ಲ ಇವಾಗ ಹೊಸದಾಗಿ. ಸೊ ಆ ಥರದ್ದು ನಾನೊಂದು 3 ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ಹೇಗಿದೆ ಅಂತ ಅಂದ್ಬಿಟ್ಟು, ನಾನು ಪಾರ್ಸೆಲ್ ಬಂದಿತ್ತು, ತುಂಬ ದಿನ ಆಗಿತ್ತು ಬಂದು. ಬಟ್ ನಾನು ಇರಲಿಲ್ವಲ್ಲ. ಸೊ ಇದೇ ಅಡ್ರೆಸ್ ಕೊಟ್ಟಿದ್ದೆ, ಮಮ್ಮಿ ಡ್ಯಾಡಿ ಮನೆ ಅಡ್ರೆಸ್ಸೇ ಕೊಟ್ಟಿದ್ದೆ. ಸೊ ಬಂದಿತ್ತು, 3 ಡೇಸ್ ಏನೋ ಆಗಿತ್ತು. ಅದನ್ನು ಓಪನ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಿದ್ದೆ. ಆ್ಯಂಡ್ ವೀಡಿಯೋ ಮಾಡ್ಕೊಳ್ಳೋಣ ಯಾವುದಕ್ಕೂ, ಏನಾದರೂ ಡ್ಯಾಮೇಜ್ ಇತ್ತು ಅಂತಂದರೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ 3 ತರಿಸಿದ್ದೆ. ನೋಡ್ತಿರ್ಬೋದು ನೀವು ಕಲರ್ ಕಾಂಬಿನೇಷನು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲೊಂದು ಎಡವಟ್ಟಾಗ್ಬಿಟ್ಟಿದೆ. ಅದೇನು ಅಂತ ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು, ನಾನು ಇದು ಬ್ಲ್ಯಾಕ್ ಕಲರ್ ಮ್ಯಾಕ್ಸಿ ಆರ್ಡ್ರ್ ಮಾಡಿದ್ದೆ. ಇದ್ರ ಮೇಲೆ ಹಾರ್ಟ್ ಶೇಪ್ ಪ್ರಿಂಟ್ಸ್ ಇತ್ತು, ವೈಟ್ ಆ್ಯಂಡ್ ರೆಡ್ಡು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಆ್ಯಂಡ್ ನೋಡ್ತಿದ್ರೆ ನಾನು ಆ್ಯಕ್ಚುಲಿ 3/4 ಬುಕ್ ಮಾಡಿದ್ದು, ಬಟ್ ಫುಲ್ ಬಂದಿದೆ. ಯಾಕಂದರೆ 3/4 ಇನ್ನೂ ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಿಮ್ಗೆ ಇದನ್ನೇ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಸರಿ ಬಿಡಿ, ಏನು ಮಾಡೋಕ್ಕಾಗಲ್ಲ, ಅದನ್ನು ಫೋಲ್ಡ್ ಮಾಡಿ ಹೊಲ್ಕೊಂಡು ಹಾಕ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ನಾನು ಬುಕ್ ಮಾಡಿದ್ದು ಸೈಜ್ ಬಂದು XXL. ಯಾಕೆ XXL ಬುಕ್ ಮಾಡಿದೆ ಅಂತಂದರೆ, ಇವಾಗ ಆಲ್ಮೋಸ್ಟ್ ನಾನು ಸ್ವಲ್ಪ ದಪ್ಪ ಆಗಿದ್ದೀನಲ್ವ. ಸೊ ನನ್ನ ಹೊಟ್ಟೆಗೂ ಎಲ್ಲ ಸಾಲಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, XXL ಬುಕ್ ಮಾಡಿಕೊಂಡೆ. ಬೇಕಾದರೆ ಟಕ್ ಹಿಡ್ಕೊಬೋದು ಅಂತ. ಬಟ್ ಹಾಕಿ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ XXL ಎಷ್ಟು ದೊಡ್ಡದಾಗಿದೆ ಅಂತ. ನಮ್ಮ ಮಮ್ಮಿ ಅಂತೂ ರೇಗಿಸ್ತಾಯಿದ್ರು ಬಂದ್ಬಿಟ್ಟು, ಡ್ರಮ್ ಇದ್ದಂಗೆ ಇದೆಯಾ ಅಂತ ಅಂದ್ಬಿಟ್ಟು. ಅದು ಬೇರೆ ತುಂಬ ಲಾಂಗ್ ಇತ್ತು ಅದು ನೈಟಿ. ಸೊ ಅದಕ್ಕೆ ಅಂದ್ಬಿಟ್ಟು XXL ಬುಕ್ ಮಾಡೋದು ಬೇಡ, ನೀವು ಯಾರಾದರೂ ಬುಕ್ ಮಾಡೋಂಗಿದ್ರೆ
ನನ್ನ ಸೈಜ್ ಇರೋರು ಬುಕ್ ಮಾಡ್ಕೊಂಡ್ಬಿಡಿ. ಏನು ತುಂಬ ದೊಡ್ಡದಿತ್ತು. ಇದು ಬಂದು ನೆಕ್ಸ್ಟ್ ಒನ್ನು, ಇದು ಪರ್ಪಲ್ ಕಲರ್ ಬರುತ್ತೆ, ಒಂಥರ ವೈಲೆಟ್ ಕಲರು, ಲೈಟ್ ಪರ್ಪಲ್ ವೈಲೆಟು. ಸೊ ಅದು ಕೂಡ XXL ಬುಕ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಇದು ಬಂದು ಮರೂನ್ ಕಲರ್ ಡ್ರೆಸ್ಸು, ಸ್ವಲ್ಪ ರೆಡ್ ಮರೂನು ಆ ಥರದ್ದೆಲ್ಲ ಮಿಕ್ಸ್ ಆಗಿದೆ, ಬ್ರೌನು ಈ ಥರದ್ದು. ಆ್ಯಂಡ್ ಇದ್ರ ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಇದು ಬಂದು ನಾನು ಮೀಡಿಯಮ್ ಸೈಜಲ್ಲಿ ಬುಕ್ ಮಾಡಿಬಿಟ್ಟಿದ್ದೀನಿ. ನಾನು ನೋಡ್ಕೊಂಡೆ ಇಲ್ಲ, ಲಾಸ್ಟಲ್ಲಿ ಇದನ್ನು ಬುಕ್ ಮಾಡಿದ್ದು, ಅದೆರಡನ್ನ XXL ಮಾಡಿಬಿಟ್ಟು ಇದನ್ನು ಮೀಡಿಯಮಲ್ಲಿ ಮಾಡಿಬಿಟ್ಟಿದ್ದೀನಿ. ಬಟ್ ಇದು ಬಂದು 3/4 ಬಂದಿದೆ. ನನಗೆ ಒಂಥರ ಇಷ್ಟ ಆಯಿತು. ಇದು ಹಾಕಿ ನೋಡಿದಾಗ ನನಗೆ ಓಕೆ ಸೈಜ್ ಎಲ್ಲ ಕರೆಕ್ಟಾಗಿತ್ತು. ಬಟ್ ಈ ಟೈಮಲ್ಲಿ ಹೊಟ್ಟೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ತುಂಬ ಟೈಟ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿತ್ತು. ನನಗೇನು ತುಂಬ ಆ ಕಡೆ ತುಂಬ ಟೈಟು ಆಗ್ತಾನೆ ಇಲ್ಲ, ಉಸಿರಾಡೋಕ್ಕೆ ಆಗ್ತಿಲ್ಲ ಅನ್ನೋ ಥರ ಏನಿರಲಿಲ್ಲ. ಈ ಕಡೆ ಲೂಸ್ ಅಂತಲೂ ಏನಿರಲಿಲ್ಲ, ಅದು ಪರ್ಫೆಕ್ಟಾಗಿತ್ತು. ಬಟ್ ನನಗೇನು ಅನ್ನಿಸ್ತು ಅಂತಂದರೆ ಓಕೆ ಮುಂದಕ್ಕೆ ಬೇಕಾದಾಗ ದೊಡ್ಡದು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡು ನಾನು ರಿಟರ್ನ್ ಮಾಡೋಣ ಅಂತ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಬಟ್ ಆಮೇಲೆ ರಿಟರ್ನ್ ಮಾಡಲಿಲ್ಲ, ಅದನ್ನು ವಾಪಸ್ ನಾನು ಇಟ್ಕೊಂಡಿದ್ದೆ. ಆ್ಯಂಡ್ ಮತ್ತು ಬೀರೇಶ್ ಕೂಡ ಬಂದಿದ್ದರು, ಬಿಕಾಸ್ ಅದೇ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತಲ್ಲ. ಸೊ ಅದಕ್ಕೆ ನಾನು ಕರ್ಕೊಂಡು ಹೋಗಿ ಅಂತ ಬಂದಿದ್ದರು. ಮಮ್ಮಿನ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ಅವ್ರಿಗೆ ಆಫೀಸ್ ಇತ್ತು. ಆ್ಯಂಡ್ ಬರೋಕ್ಕೂ ರೆಡಿ ಇದ್ದರು. ಬಟ್ ಸರಿ ಈ ಸತಿ ನಾನು ಬೀರೇಶ್ ವಿರುತ್ತಾನೆ ಹೋಗೋಣ ಅಂತ ಹೋಗಿದ್ದಿದ್ದು. ಸೊ ಗೈಸ್, ಭಾವನಾದ್ನಿ ಇಬ್ಬರು ನನ್ನನ್ನು ಕೂರಿಸ್ಬಿಟ್ಟು ಚಪಾತಿ ಹಾಕ್ಕೊಡ್ತಾ ಇದ್ದಾರೆ. ಪಲ್ಯ ಮಾಡಿದ್ಯಾರು ಗೈಸ್? ಅಲ್ಲ, ನಾನೇ ಪಲ್ಯ ಮಾಡಿದ್ದು. ಬಟ್ ಬೇರೆ ಸಿತ್ಕೊಂಡು ಕುತ್ಕೊ ನಾನು ಚಪಾತಿ ಹಾಕ್ತೀನಿ ಅಂತ ಅವರೇ ಚಪಾತಿ ಹಾಕ್ತಾಯಿದ್ದಾರೆ. ವಿನೋದ ಚಪಾತಿ ಒಸಿತಾ ಇದ್ದಾಳೆ. ಆ್ಯಂಡ್ ನಾನು ಕುತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ಹಂಗೇನಿಲ್ಲ, ಮಾಡ್ತಾರೆ. ನಾವು ಏನು ಕೇಳಿದ್ರು ಮಾಡ್ತಾರೆ ಅಲ್ವಾ ಡೂಡ್? ಈ ಥರ ಓವರ್ ಡವ್ ಎಲ್ಲ ಮಾಡಬಾರ್ದು. ನಾನು ಕೇಳಿದ ತಕ್ಷಣ ನೀರು ತಂದುಕೊಡೋದು, ಮತ್ತು ಫ್ರೂಟ್ಸ್ ಕಟ್ ಮಾಡಿಕೊಡೋದು ಅದೆಲ್ಲ ಮಾಡ್ತಾರೆ. ನನ್ನ ತಂಗಿನೂ ಅಷ್ಟೇ, ನಾವು ಕೂತಿದ್ರು ಎಲ್ಲ ಎತ್ಕೊಂಬಂದು ಕೊಡ್ತಾಳೆ. ನಾವು ವಿನೋತ ಭಾರಿ ಕಾರ್ ಓಡ್ಸಕ್ಕೆ ಬರೋಳ್ ಥರನೇ ಆಡ್ತಾಳೆ. ಫಾರ್ ದ ಫಸ್ಟ್ ಟೈಮ್ ವೀರೇಶ್ ರೈಡ್ ಇಲ್ಲ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ನಾನು ನೋಡಿರೋದು ಸೆಕೆಂಡ್ ಟೈಮ್. ಅವಳೇನಕ್ಕೆ ನಾನು ಬರಲ್ಲಪ್ಪ. ಏಯ್ ಥೂ ಬಿಡ್ತು ಅನ್ರಿ ಕಪಿ ಎಂಬುದಿ. ಅಲ್ಲಿ ಗಣೇಶನ್ ಕೈ ಮುಕ್ಕೊಡು. ಡೋಡ್ ನಿಂಗೆ ಗೊತ್ತಿಲ್ವಾ ಇದು ಬ್ರೇಕ್ ತಾನೆ ಕೇಳ್ತಾ ಇದೆಯಾ ಡೋಡ್? ಇದು ಹ್ಯಾಂಡ್ ಬ್ರೇಕ್ ಇಟ್ಟಿದ್ರಾ? ವಾ, ನಾನು ಹೇಳಿದ್ಮೇಲೆ ಎತ್ತವ್ರೆ. ಎಕ್ಸ್ಲೇಟರ್ ಕೊಡ್ಬೇಡ ಡೋಡ್. ಓ ಡೂಡ್, ಓಹೋ ಡೂಡ್, ಸಾಕಿಲ್ಲ ಯಾಕೆ ಡೂಡ್? ಇಲ್ಲ ಹೋಗ್ತಾರೆ. ಸೊ ಇದು ಬಂದು ಈವ್ನಿಂಗ್ ಮತ್ತೆ ಕಂಟಿನ್ಯೂಷನು. ಏನಕ್ಕೆ ಇಲ್ಲಿ ಸ್ಟವ್ ಪೂಜೆ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಮನೆ ಫುಲ್ಲು ಪೇಂಟಿಂಗು ಮತ್ತು ನೆಲ ಸಾಫ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ರು. ಆಲ್ಮೋಸ್ಟ್ 2 weeks ಆಗಿತ್ತು. ಆ್ಯಕ್ಚುಲಿ ಇದೆಲ್ಲ ನಾನು ಬರೋಕ್ಕೂ ಮುಂಚೆನೇ ಎಲ್ಲ ಫಿನಿಷ್ ಮಾಡಿ ಎಲ್ಲ ಸೆಗ್ರಿಗೇಟ್ ಮಾಡಬೇಕಾಗಿತ್ತು. ಬಟ್ ಕೆಲಸ ಮಾಡೋರು ಸ್ವಲ್ಪ ಲೇಟ್ ಮಾಡಿದ್ರು ಅಂತ ಹೇಳಿಬಿಟ್ಟು ಒಂದು 3 days ಎಕ್ಸ್ಟೆಂಡ್ ಆಗಿದೆ ಇವಾಗ. ಸೊ ಅದಕ್ಕೆ ಇವತ್ತು ಮನೇನ ಫ್ರೀ ಮಾಡಿಕೊಟ್ರು, ಅಂದರೆ ಫ್ರೈಡೇ ಫ್ರೀ ಮಾಡಿಕೊಟ್ರು, ಎಲ್ಲ ಮುಗೀತು ಕೆಲಸ ಎಲ್ಲ. ಸೊ ಅದಕ್ಕೆ ಹೊಸದಾಗಿ ಎಂಟ್ರಿ ಆಗ್ತಿದ್ದೀವಿ. ಫಸ್ಟು ಹಾಲು ಉಗ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಡ್ಯಾಡಿ ಸ್ಟವ್ಗೆಲ್ಲ ಪೂಜೆ ಮಾಡಿ ಹಾಲನ್ನ ಉಗ್ಗಿಸ್ತಾ ಇದ್ದಾರೆ. ಸೊ ಇನ್ನು ಪೂಜೆ ಅಂದರೆ ಮನೇಲಿ ಇನ್ನೂ ಪೂಜೆ ಮಾಡಿರಲಿಲ್ಲ. ಬಿಕಾಸ್ ಅದನ್ನೆಲ್ಲ ಪೂಜೆ ಸಾಮಾನೆಲ್ಲ ಎತ್ತಿಟ್ಬಿಟ್ಟಿದ್ರು. ಅದನ್ನು ತೊಳೆದು ನೀಟಾಗೆಲ್ಲ ಸೆಗ್ರಿಗೇಟ್ ಮಾಡಿ
ಪೂಜೆ ಮಾಡಬೇಕಿತ್ತು. ಸೊ ಫಸ್ಟ್ ಇಲ್ಲಿ ಸ್ಟವ್ ಪೂಜೆ ಮಾಡ್ಕೊಂಬಿಟ್ರೆ ನಾವು ಆಮೇಲೆ ಏನು ಬೇಕಾದ್ರೂ ಶಿಫ್ಟ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಫಸ್ಟು ಸ್ಟವ್ ಪೂಜೆ ಮಾಡಿಕೊಂಡು ಅದಾದಮೇಲೆ ಹಾಲು ಉಕ್ಕಿಸ್ತಾ ಇದ್ದಾರೆ. ಸೊ ಇದೊಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ದಿನ ಆದಮೇಲೆ ಒಂದು 2 ವೀಕ್ಸ್ ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೆ ನಾವು ವಾಪಸ್ ನಮ್ಮ ಮನೆಗೆ ಬರ್ತಾ ಇರೋದು, ಅಂದರೆ ಮಮ್ಮಿ ಡ್ಯಾಡಿ ವಿನುತಾ ಎಲ್ಲ. ಇಷ್ಟು ದಿನ ಎದುರುಗಡೆ ಮನೆಯಲ್ಲಿ ಖಾಲಿ ಇದ್ದಿದ್ದರಿಂದ ಸೊ ಅಲ್ಲಿ ಎಲ್ಲ ಸಾಮಾನು ಶಿಫ್ಟ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಪೂಜೆನ ಮಾಡ್ತಿದ್ದಾರೆ ನಮ್ಮ ಡ್ಯಾಡಿ. ಸೊ ಗೈಸ್, ಭಾವ ನಾದ್ನಿ ಇಬ್ಬರು ಕಾರ್ ಕಲಿಯೋಕ್ಕೆ ಅಂತ ಬಂದಿದ್ದಾರೆ. ಓ ಗಾಡ್, ಆನ್ಲೈನಲ್ಲಿ ಕಾರ್ ಕಲಿತಾ ಇರುವಂಥ ಮಹಾನ್ ಭಾವರು ಇಬ್ಬರು. ನಿಜವಾಗ್ಲೂ ಇವ್ರ ಜೊತೆ ಏನಾದರೂ ಹೋಗ್ಬಿಟ್ರೆ ಅಲ್ಲ, ಆನ್ಲೈನಲ್ಲಿ ಹೋಗಿ ಹೋಗಿ ಕಲಿತಾ ಇದ್ದೀರಲ್ಲ. ಅಯ್ಯೋ ದೇವ್ರೇ, ಕಾಪಾಡಪ್ಪ, ನನ್ನನ್ನು ಕಾಪಾಡು. ನೋಡಿ ನೋಡಿ, ವೈಪರ್ ಹಾಕೋದು ಹೆಂಗೆ ಅಂತ ಆನ್ಲೈನಲ್ಲಿ ಕಲಿಸಿರೋದು. ಫಸ್ಟು ಕಾರ್ನ ಕ್ಲೀನ್ ಮಾಡಿ ಫಸ್ಟು ಇಬ್ರು ಸೇರಿಕೊಂಡು, ಆಮೇಲೆ ವೈಪರ್ ಆನ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಸೊ ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ಲು ಮನೆಗೆ. ಅವಳು ಸೀಮಂತ ದಿನ ಬರೋದಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ಳ ಫ್ರೆಂಡು ಮತ್ತು ಅವ್ರ ಮಮ್ಮಿ ಇಬ್ಬರು ಬಂದಿದ್ದರು. ಸೊ ಅವರು ಕೂಡ ಮಾಮೂಲಿ ಹಿಂಗೆ ಸೀಮಂತದಲ್ಲೆಲ್ಲ ಶಾಸ್ತ್ರ ಮಾಡ್ತಾರೋ ಅದೇ ಥರನೇ ಮಾಡಿಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಹೋದರು. ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು. ಬಿಕಾಸ್ ಬೇಜಾರಾಗಿತ್ತು, ಅವಳು ಇದಕ್ಕೆ ಏನದು ಸೀಮಂತಕ್ಕೆ ಬರಲಿಲ್ಲ, ನಾವು 4 ಜನ ಒಟ್ಟಿಗೆ ಮೀಟ್ ಆಗೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು. ನಾನು ಹೇಳಿದೆಲ್ಲ ಅವತ್ತೇ ತುಂಬ ಫಂಕ್ಷನ್ಸ್ ಇತ್ತು ಅಂತ. ಅವತ್ತೇ ಅವಳ ಬೆಸ್ಟ್ ಫ್ರೆಂಡ್ ಮದುವೆ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ಲು. ಹಂಗೂ ಟ್ರೈ ಮಾಡ್ತೀನಿ ಬರೋದಕ್ಕೆ ಅಂತ ಹೇಳಿದ್ಲು, ಬಟ್ ಬರೋದಕ್ಕೆ ಆಗಲಿಲ್ಲ. ಸೊ ಇವತ್ತು ಆಂಟಿ ಮತ್ತು ಅವಳು ಇಬ್ಬರು ಬಂದಿದ್ದರು. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋದರು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸ್ಫೂರ್ತಿ ಆ್ಯಂಡ್ ಆಂಟಿ. ನನಗೆ ಖುಷಿ ಆಯಿತು ನೀವಿಬ್ಬರು ಬಂದಿದ್ದು. ಅಷ್ಟು ದೂರದಿಂದ ಪಾಪ ನನ್ನ ನೋಡೋದಕ್ಕೆ ಅಂತಲೇ ಬಂದಿದ್ದೀರಾ. ಆ್ಯಂಡ್ ಒಳ್ಳೆ ವಿಶ್ ಮಾಡಿದ್ರಿ ನನಗೆ, ಚೆನ್ನಾಗಿ ಆಗಲಿ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವ್ಲಾಗಲ್ಲಿ ಆಲ್ಮೋಸ್ಟ್ ಒಂದು 2 to 3 ಡೇಸ್ದು ವ್ಲಾಗ್ನ ಹಾಕಿದ್ದೆ. ಬಿಕಾಸ್ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಬಿಕಾಸ್ ಶಿಫ್ಟಿಂಗು ಮತ್ತು ಕ್ಲೀನಿಂಗು ಅದೆಲ್ಲ ಇರುತ್ತಲ್ಲ. ಸೊ ಅದಕ್ಕೇ ಮುಂದೆ ಹೋಗ್ತಾ ಇನ್ನು ಬೇರೆ ಬೇರೆ ವ್ಲಾಗ್ಸ್ ಮಾಡ್ತೀನಿ. ಇನ್ನು ಪ್ಯಾಕಿಂಗ್ ವ್ಲಾಗ್ ಮಾಡಬೇಕು, ಇನ್ನು ತುಂಬ ಇದ್ದಾವೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.